ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಿಷಬ್ ಬೇಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಲಾಗ್ ಮಾಡೋ ವಿಶೇಷ ಏನಂದ್ರೆ, ನಮ್ ರಿಷು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿದ್ದ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮೊನ್ನೆ ಕಳಿಸಿದ್ರು. ಅದನ್ನ ನಾವೇನು ಹಾಕೋದಂತ ಇಲ್ಲಿ ನಮ್ದು ಹಾವೇರಿ ಜಿಲ್ಲೆ ಹಿರೇಮಠ ಅಂತ ಇದೆ. ಅಲ್ಲಿ ಶ್ರೀಗಳ ಕಡೆಯಿಂದ ಹಾಕ್ಸಿದ್ರಾಯ್ತು ಅಂತ ಅಲ್ಲಿ ಬಂದಿರ್ತಿ. ಇಲ್ಲಿ ಏನಾಯ್ತಂದ್ರೆ, ನನ್ ಮಗ ಮೊದ್ಲಿಗೆ ಅವ್ರ ಹತ್ರ ಹೋಗಿ ಅವ್ರ ತೊಡೆ ಮನೆಲ್ಲ ಕುತ್ಕೊಂಡ. ಆಮೇಲೆ ಅಳ್ತಾ ಅಳ್ತಾ ಅವ್ರ ಹತ್ರ ಹೋಗ್ಲೇ ಇಲ್ಲ. ಸುಮ್ನಾದ್ಮೇಲೆ ಅವರೇ ಕರೆದಿ ಏಲಕ್ಕಿ ಹಾರ ಹಾಕಿ, ಅದು ಬುಕ್ ಆಫ್ ರೆಕಾರ್ಡ್ದು ಮೆಡಲ್ಲು ಬುಕ್ಕು ಅದೆಲ್ಲ ಬಂದಿತ್ತು. ಅದನ್ನೆಲ್ಲ ಹಾಕಿ ಇದ್ ಮಾಡಿದ್ರು. ನಂಗೆ ಒಂಥರ ಖುಷಿ ಆಗ್ತಿದೆ. ನನ್ ಮಗ ಈ ವಯಸ್ಸಿಗೆನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದಾಗಿಲ್ಲ ಅಂತಂದ್ರೆ. ಈ ಶ್ರೀಗಳು ಬಂದ್ಬಿಟ್ಟು ಹಾವೇರಿ ಕಿರಿಮಠ ಅಂತ, ಆ ಮಠದ ಸದಾಶಿವ ಶ್ರೀಗಳು ಅಂತ ಹೆಸರು ಅದು. ನಾವು ಹೆಂಗಿದ್ರು ನಾಳೆ ಬೆಂಗಳೂರಿಗೆ ಹೋಗ್ತಿತ್ತಲ್ಲ, ಅದಕ್ಕೆ ಇವತ್ತೇ ಇದೆಲ್ಲ ಕೊಡ್ಸಿ ಶನಿವಾರ ಬೆಂಗಳೂರಿಗೆ ಹೋಗೋಣ ಅಂತ ಇವತ್ತೇ ಕೊಡ್ಸ್ಬಿಡ್ತೀವಿ. ಅವರು ಚೆನ್ನಾಗಿ ಮುಗಿಸಿದ್ರು ಶ್ರೀಗಳು. ವಿಶ್ವನ ಯಾವ್ದ್ರಲ್ಲಿ ರೆಕಾರ್ಡ್ ಮಾಡಿದಾನೆ ಅಂತ ಎಲ್ಲ ಕೇಳಿದ್ರು. ಅವನು ರಿಷು ಇಂಗ್ಲಿಷ್ ಅಲ್ಫಾಬೆಟಿಕ್, ಆಮೇಲೆ ಕನ್ನಡ ಆಲ್ಫಾಬೆಟ್ಸು, ಹಿಂದಿ 1 to 3, ಇಂಗ್ಲಿಷ್ 1 to 3, ಕನ್ನಡ 1 to 3 ಅದೆಲ್ಲ ಹೇಳ್ತಾನೆ. ಆಮೇಲೆ ಅನಿಮಲ್ಸ್ ಆಕ್ಷನ್ಸ್ ಎಲ್ಲ ತೋರಿಸ್ತಾನೆ. ಬರ್ಡ್ಸ್ ಆಕ್ಷನ್ಸ್, ಪಾರ್ಟ್ಸ್ ಆಫ್ ಬಾಡೀಸ್ ಇದೆಲ್ಲ ತೋರಿಸ್ತಾನೆ. ಅದಕ್ಕೆ 1.5 ವರ್ಷಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೆಲೆಕ್ಟ್ ಆಯ್ತು ಒಂದು. ಅದೇ ಮೆಡಲ್ ಬಂದಿದ್ದಕ್ಕೆ ಶ್ರೀಗಳ ಕಡೆಯಿಂದ ಕೊಡ್ಸಿದ್ರಾಯ್ತಂತ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಅದಾದ್ಮೇಲೆ ಅವನ್ಗೆ ಅಕ್ಷರಾಭ್ಯಾಸ ಮಾಡಿದ್ರಾಯ್ತೆ ಅಂತ ಹೇಳಿದ್ವಿ. ಅವನು ಕುಂದಿರ್ತಾನೆ ಇಲ್ಲ. ಅವ್ರ ಹತ್ರ ಹೋಗಿ ಬನ್ನಿ ಹೇಳೋದು ಆ ತರ ಮಾಡ್ತಿದ್ದ. ಅವರು ಸರ್ಟಿಫಿಕೇಟ್ ಒಂದು ಕೊಡೋದು ಒಂದು ಬಾಕಿ ಇತ್ತು. ಅದ್ರಲ್ಲಿ ಸರ್ಟಿಫಿಕೇಟ್ ಒಂದು ಬಂದಿತ್ತು. ಅದನ್ನೊಂದು ಇಸ್ಕೊಂತಾನೆ ಇರ್ಲಿಲ್ಲ ಅವನು. ಫೋಟೋನು ಸರಿಯಾಗಿ ತೆಗಿಸ್ಕೊಳ್ಳಿಲ್ಲ. ಆ ತರ ಆತಿದ್ದ. ಮುಂದೆ ಕಂಟಿನ್ಯೂ ಅಕ್ಷರಾಭ್ಯಾಸ ವಿಡಿಯೋ ಬರುತ್ತೆ, ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ರಿ. ಯಾರು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಷ್ಟು ವರ್ಷ? 1 ವರ್ಷ ಆಯ್ತು.